ಯಾಕೆ ನಾವು ಅವ್ರ ಹಿಂದೆ ಹೋಗಕ್ಕೆ ಇಷ್ಟಪಡ್ತಿಲ್ಲ ಅಂದ್ರೆ ಮೊನ್ನೆ ಅಷ್ಟೇ ನಫೆಡ್ದು ಸಮಸ್ಯೆ ಆಯ್ತು, ನಮ್ಗೆಲ್ಲ ಗೊತ್ತಿದೆ. ಕೊಬ್ಬರಿ ಸರ್ಕಾರದ ಕೆಲವು ತೀರ್ಮಾನ ಯಾವ ರೀತಿ ತೊಂದರೆ ಆಯ್ತು ರೈತರಿಗೆ ಅಂತ ಯಾರು ಸರಿಯಾಗಿ ಯೋಚನೆ ಮಾಡಲಿಲ್ಲ. ಹಿಂದೆ ರಿಜಿಸ್ಟರ್ ಮಾಡಿದವರೆಲ್ಲ ರೈತರೇ, ಬೇರೆ ಯಾರು ಬಂದ್ ಮಾಡಿರ್ಲಿಲ್ಲ. ಅದು ಕೊಬ್ಬರಿ ಕೃತಕವಾಗಿ ಏನು ತಯಾರಿಸಿ ಅದು ಮರ್ಚೆಂಟ್ ಇರ್ಬೋದು, ಅಫಿಷಿಯಲ್ ಇರ್ಬೋದು, ರೈತ ಇರ್ಬೋದು, ಎಲ್ಲರೂ ತೆಂಗಿನ ಮರದಿಂದಲೇ ಕೊಬ್ಬರಿ ತರೋದು. ಸೊ ಒಂದ್ಸತಿ FID ಓಪನ್ ಆಗದೆ ರೈತರಿಗೆ, ಅಂದ್ರೆ ಜಮೀನ್ ಯಾರಿದೆ ಅವ್ರಿಗೆ ಅದು FID ಓಪನ್ ಆಗೋದು. ಇಲ್ಲಿ ಯಾರಿಗೂ ಓಪನ್ ಆಗೋದಿಲ್ಲ ಅದು. ಸೊ ರಿಜಿಸ್ಟರ್ ಆಗಿರೋರ್ನ ಹಾಗೆ ಉಳಿಸ್ಕೊಂಡು ಏನ್ ಕ್ವಾಂಟಮ್ ಇಟ್ಟಿದ್ರು 20 ಕ್ವಿಂಟಾಲ್, ಅದನ್ನ ಈಗೇನ್ 15ಕ್ಕೆ ಇಳಿಸಿದ್ರು, ಅದೇ ಕೆಲಸ 15ಕ್ಕೋ 10ಕ್ಕೋ ಇಳಿಸಿ ಉಳಿಕೆ ಎಲ್ಲರಿಗೂ ಕೊಡ್ಬೋದಿತ್ತು. ಆ ರಿಜಿಸ್ಟರ್ ಆಗಿರೋರ್ನ ಕಂಟಿನ್ಯೂ ಮಾಡ್ಬೋದಿತ್ತು. ಮತ್ತೆ ಬಿಸಿಲಿಗೆ ಅವ್ರನ್ನೂ ತಂದು ಅದ್ರ ಜೊತೆಗೆ ಈ ಜನನ ತಂದು ನರಕ ಅನುಭವಿಸ್ಬಿಟ್ಟಿದ್ದಾರೆ ರೈತರು. ಸರ್ಕಾರದಿಂದ ಕೊಬ್ಬರಿ ವಿಚಾರವಾಗಿ ಮಧ್ಯವರ್ತಿಗಳಿಗೆ ಮಾತ್ರ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ರೈತರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಒಂದು ಮಾತಿದೆ. ಇದ್ರ ಬಗ್ಗೆ ತಾವೇನು? ಇಲ್ಲ, ಈ ವಿಚಾರದಲ್ಲಿ FID ಅಂತ ಒಂದು ಏನು ಟೆಕ್ನಿಕಲ್ ಆಗಿ ಆಪ್ ಅಲ್ಲಿ ಮಾಡಿದ್ದಾರೆ, ಅದು ರೈತನಿಗಷ್ಟೇ ಓಪನ್ ಆಗುತ್ತೆ, ಜಮೀನ್ದಾರಿಗೆ ಮಾತ್ರನೇ ಓಪನ್ ಆಗುತ್ತೆ. ಯಾವ ಕಾರಣಕ್ಕೂ ಮಧ್ಯವರ್ತಿ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಮಧ್ಯವರ್ತಿಗಳು ಅವ್ರಿಗೂ ತೋಟ ಇರ್ಬೋದು, ಅವನಿಗೂ ಅದು ಬಂದು ನಿಂತಿದ್ರೆ ಅವನಿಗೂ ಅದು FID ಓಪನ್ ಆಗಿರುತ್ತೆ, ಯಾಕಂದ್ರೆ ಪಾಣಿ ಇರುತ್ತೆ ಅವನಿಗೆ. ಸೊ ಆ ತರದಲ್ಲಿ ವಿಚಾರ ಬಿಟ್ರೆ ಇನ್ನು ಬೇರೆ ರೀತಿ ಆಗಕ್ಕೆ ಇದ್ರಲ್ಲಿ ಚಾನ್ಸ್ ಇಲ್ಲ. ಷಡಾಕ್ಷರಿ ಅಂದ್ರೆ ನಿಷ್ಕ್ರಿಯರಾಗಿದ್ದಾರೆ ಅಂತ ನೀವು ಹೇಳೋದಕ್ಕೆ? 100% ಭಾಗ ಕಾರ್ಯಕರ್ತರಿಗೆ 10 ಪೈಸೆ ಸ್ಪಂದನೆ ಇಲ್ಲ. ಕುಟುಂಬ ರಾಜಕಾರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಎಲ್ಲರೂ. ಅವರು ಎಲ್ಲ ಹುಡುಗರು PUC ಗೀಸಿ ಫೇಲ್ ಆಗಿ ಅಂತ ಹುಡುಗರ ಮನೇಲಿರೋರು ಹುಡುಗರು, ಇನ್ನೇನು ದೊಡ್ಡ ಎಜುಕೇಟೆಡ್ಗಳೇನಲ್ಲ. ಅವ್ರುಗಳೆಲ್ಲ ಈಗ ಒಬ್ಬ DSP ಲೆವೆಲ್ ಅವ್ರನ್ನ, ಒಬ್ಬ AC ಲೆವೆಲ್ ತಹಶೀಲ್ದಾರ್ ನಿರ್ದೇಶನ ಕೊಟ್ರೆ ಆಡಳಿತ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ತಾವೆಲ್ಲ ಯೋಚನೆ ಮಾಡಿ. ಒಂದು. ಎರಡನೇದು, ತಾನು MLA ಆದ ತಕ್ಷಣನೇ ಅಧಿಕಾರ ಕೈಗೆ ಸಿಕ್ಕಿದ್ರು SLD ಬ್ಯಾಂಕ್ ಡೈರೆಕ್ಟರ್ ಆಗ್ಬಿಡ್ಬೇಕು, ಅರ್ಜೆಂಟ್ ನಾಮಿನೇಷನ್ ಆಗೋದ್ರು. ಹಿಂದೆನೆ SLD ಬ್ಯಾಂಕ್ ಮತ್ತೆ ಪ್ರೆಸಿಡೆಂಟ್ ಆಗ್ಬೇಕು, ಅದು ಆಗೋದ್ರು. ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗೋ ಅವಶ್ಯಕತೆ ಇದೆಯಾ ಒಬ್ಬ ಶಾಸಕರು? ಎಲ್ಲ ಅಧಿಕಾರ SLD ಬ್ಯಾಂಕ್ ಡೈರೆಕ್ಟರ್ ಅವ್ರೆ, DCC ಬ್ಯಾಂಕ್ ಡೈರೆಕ್ಟರ್ ಅವ್ರೆ, APMC ಡೈರೆಕ್ಟರ್ ಅವ್ರೆ, ಮತ್ತೆ PLD ಬ್ಯಾಂಕ್ ಡೈರೆಕ್ಟರ್ ಅವ್ರೆ. ಎಷ್ಟು ಇದಕ್ಕೆ ನೀವು ಆಗ್ಬೇಕು? ಯಾರಿಗೂ ಅಧಿಕಾರನೇ ಬೇಡವಾ? ಇವತ್ತವರೆಗೂ ಇಲ್ಲ. ಟೂಡಾ ಇವತ್ತವರೆಗೂ ಹಾಗೆ ಪೆಂಡಿಂಗ್ ಬಿದ್ದು. ಹಿಂದಿನ ಮಿನಿಸ್ಟರ್ ಹಂಗೆ ಮಾಡಿ ಟೂಡಾ ಯಾರಿಗೂ ಮಾಡ್ದಲ್ಲಿ ಹಾಗೆ ಹಾಳಾಗಿ ಬಿಡಿಸ್ಬಿಟ್ರು. ಈಗ ಇವ್ರು ಕಾರ್ಯಕರ್ತರಿಗೆ ಮುಖಂಡರಿಗೆ ಸಿಗ್ಬೇಕಾದಂತ ಅವಕಾಶಗಳನ್ನ ತಾವೇ ಬಾಚ್ಕೋತಾ ಇದಾರೆ. 100% ಭಾಗ ಆಗಿದೆ ಇದು. ಅದು ತುಂಬಾ ಬೇಜಾರಾಗಿದೆ. ಆಮೇಲೆ ಗ್ರಾಜುಯೇಷನ್ ಒಂದು ನಾಲೆಡ್ಜ್ ಇರೋರು ವಿಶ್ವವಿದ್ಯಾಲಯ ಸೆನೆಟ್ಗಳಿಗೆ ಹೋಗ್ಬೇಕು. ಯಾರ SLC PUC ಪಾಸ್ಗಳಾಗಿರೋರೆಲ್ಲ ಯೂನಿವರ್ಸಿಟಿಯಲ್ಲಿ ಹೋಗಿ ನೀವು ಸೆನೆಟ್ ಮೆಂಬರ್ ಆಗಿ ಏನ್ ಮಾಡ್ತೀರಾ? ಈ ನಾಲೆಡ್ಜ್ ಏನಿದೆ ಅದ್ರ ಬಗ್ಗೆ? ಇಲ್ಲ, ನಾನು ಈಗಾಗಲೇ KJP ಪಕ್ಷದಲ್ಲೂ ಪಕ್ಷವನ್ನ ಹೊಸದಾಗಿ ಕಟ್ಟಿ ನಿಭಾಯಿಸಿದವನು. JDS ಅಲ್ಲಿ ಇರ್ಲೇ ಇಲ್ಲ, ಅಲ್ಲೂ ಪಕ್ಷ ಕಟ್ಟೆ ನಿಭಾಯಿಸಿದವನು ನಾನು. ಈಗ್ಲೂ ಆ ಮಟ್ಟದಲ್ಲಿ 72,000 ಚಿಲ್ಲರೆ ಓಟ್ ಬರೋದಕ್ಕೆ ಯಾರು ಅಲ್ಲಿ ಹೋರಾಟ ಮಾಡಿದ್ರು ನಿಭಾಯಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಅದೇನು ವಿಶೇಷ ಅಲ್ಲ ನನಗೆ. ಮತ್ತೆ ನಂದೇ ಆದ ಅಧಿಕಾರದಲ್ಲಿದ್ದವನು, ಎಲ್ಲಾ ಆಡಳಿತನೂ ನೋಡ್ರು ನಾನು. ಈಗ ಸರ್ ನಿಮ್ಗೆ ನೇತೃತ್ವ ಕೊಟ್ರೆ ಬುದ್ಧನ್ಮೇಗೌಡರಿಗೆ ಎಷ್ಟು ಲೀಡ್ ಕೊಡಿಸ್ತೀರಾ ಸರ್? ನೋಡಿ, ನಮ್ಮಲ್ಲಿ ಇವತ್ತಿನ ಮಾತು ಹೇಳ್ತೀನಿ. ಮೊದಲನೇದಾಗಿ ಏನು ಸ್ಕೋರ್ MLA ಅಲ್ಲಿ ಆಗಿದೆ ಆ ಸ್ಕೋರ್ಗಂತೂ ತಪ್ಪಲ್ಲ, ಅದಕ್ಕೇನು ತೊಂದರೆ ಆಗೋದಿಲ್ಲ. ಒಟ್ಟಾರೆ ತಾಲೂಕಿನ ಜನತೆ ಶಾಸಕರ ನೇತೃತ್ವದಲ್ಲಿ ಲೋಕಸಭೆ ನಡೆದ್ರೆ ತಿರಸ್ಕಾರ ಮಾಡೋದಂತೂ ಸತ್ಯ. ನನ್ನ ಅಭಿಪ್ರಾಯ ಅಲ್ಲ, ಇದು ಜನರ ಅಭಿಪ್ರಾಯ ಆಗಿದೆ. ಜನರ ಅಭಿಪ್ರಾಯ ಇದು. ಥ್ಯಾಂಕ್ ಯು ಸರ್. ನಿನ್ನೆಂತ ಹೇಳೋಣ, ಇಲ್ಲ ನಾರ್ಮಲ್ ಆಗಿ ಹೇಳಿ. ನಮ್ಮ ತಿಪ್ಟೂರು ತಾಲೂಕಿನ ಕಾಂಗ್ರೆಸ್ ಶಾಸಕರ ಒಂದು ಅಸಡ್ಡೆ, ನಿರ್ಲಕ್ಷ್ಯತನ ಕಾರ್ಯಕರ್ತರ ಬಗ್ಗೆ ತುಂಬಾ ಕೆಟ್ಟ ಪರಿಣಾಮವನ್ನ ಪಕ್ಷದ ಮೇಲೆ ಬೀರೋದಕ್ಕೆ ಪ್ರಾರಂಭ ಆಗಿ ಸುಮಾರು ತಿಂಗಳಾಗೋಯ್ತು. ಈ ಬಗ್ಗೆ ಸುಮಾರು 2 ತಿಂಗಳ ಹಿಂದೆ ಒಂದು ನೊಂದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಂತಾನೂ ಆಯ್ತು. ಸಾವಿರಾರು ಜನ ಅವತ್ತು ಸೇರಿ ತಮ್ಮ ಕಷ್ಟಗಳನ್ನ, ತಮ್ಗೆ ಏನ್ ನೆಗ್ಲೆಕ್ಟ್ ಮಾಡೋದ್ರ ಬಗ್ಗೆ ಎಲ್ಲ ರಸ್ತೆಯಲ್ಲಿ ಬಂದು ಹೇಳ್ಕೊಂಡ್ರು ಯಾವುದೇ ಮುಖಂಡರುಗಳು ಮತ್ತೆ ಶಾಸಕರಾಗ್ಲಿ ಒಂದು ಸರಿಪಡಿಸೋ ಪ್ರಯತ್ನ ಇವತ್ತವರೆಗೂ ಮಾಡಲಿಲ್ಲ. ಅದಲ್ದಲೆ ಈಗ ಲೋಕಸಭೆ ಬೇರೆ ಎಲೆಕ್ಷನ್ಸ್ ಬಂದು ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಆದ್ರೂ ಯಾರು ಈ ಕಡೆ ಗಮನ ಕೊಡದಿದ್ದು ನೋಡಿ
ಮತ್ತೆ ಅದು ಚದುರು ಹೋಗ್ತಾ ಇರೋ ಪರಿಸ್ಥಿತಿ ಆದಾಗ ನಾವು ನಿನ್ನೆ ಸಭೆ ಕರೆದಿದ್ದೆ ಕಾರ್ಯಕರ್ತ ಅಭಿಪ್ರಾಯ ತಗೊಳೋದಕ್ಕೆ. ಅವರು ಎಲ್ಲರೂ ಒಮ್ಮತವಾಗಿ ನಾವು ಯಾವುದೇ ಕಾರಣಕ್ಕೂ ಷಡಾಕ್ಷರಿ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಲ್ಲ, ನಾವು ಬರೋದಿಲ್ಲ ಅಂತ ಒಂದು. ಮತ್ತು ಮುದ್ದನ್ಮೇಗೌಡರಿಗೆ ನಮಗೆಲ್ಲ ಇಷ್ಟ, ಅವ್ರಿಗೆ ಮಾಡಬೇಕು ಅನ್ನೋದು ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತವರೆಗೂ ನಮ್ಮ ಕಾರ್ಯಕರ್ತರ ನೋವುಗಳನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಅದು ಜಿಲ್ಲಾಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಮಂತ್ರಿಗಳಿಂದ ಹಿಡಿದು ಯಾರೂ ಇವತ್ತವರೆಗೂ ಕರೆದು ಮಾತಾಡೋ ಪ್ರಯತ್ನಗಳಿಲ್ಲ. ಅದು ತಾಲೂಕು ಆಡಳಿತ ಅಂತೂ ತುಂಬ ದುರ್ವ್ಯವಸ್ಥೆ, ಜೂಜುಕೋರರ ಅಡ್ಡೆ ಆಗೋಗ್ಬಿಟ್ಟಿದೆ ತಾಲೂಕು. ಅದಕ್ಕೆ ಇದಾದ್ಮೇಲೆ ಈಗ ಒಂದಷ್ಟು ಕ್ಲಬ್ಗಳನ್ನ ಮುಚ್ಚಿಸಿದ್ದಾರೆ, ಅಷ್ಟೊಂದು ಮಾಡಿದಾರೆ. ಬಿಟ್ರೆ ಇವತ್ತರೆಗೂ 1.5 ವರ್ಷ ಆಗ್ತಾ ಬರ್ತದೆ ಸಿಗ್ನಲ್ ಲೈಟನ್ನು ಅಳವಡಿಸಿ ಅದನ್ನು ಆನ್ ಮಾಡಿಸೋ ವಿಚಾರಕ್ಕೆ ನಾನೇ 4-5 ತಿಂಗಳಿಂದ 2 ಬಾರಿ ಹೋಮ್ ಮಿನಿಸ್ಟರ್ನ ಕೇಳಿದೆ. ಅವರು ಪಾಪ ಹೇಳಿ ಹೋಗಿದ್ರು ಇನ್ಸ್ಟ್ರಕ್ಷನ್ಸ್ SP ಗಳಿಗೆಲ್ಲ. ನಾನು SP ಗೆ ಕೇಳಿದ್ರೆ, ಸರ್ ನೀವು ರಾಂಗ್ ಪರ್ಸನ್ ಹತ್ರ ಮಾತಾಡ್ತಿದ್ದೀರಾ, ಇದನ್ನ ಗೌರ್ಮೆಂಟ್ನಲ್ಲಿ ಮಾತಾಡಿ ಅಂತ. ನಾನು ಪೋಲ್ ಫಿಕ್ಸ್ ಆಗಿದೆ, ಚಾಲನೆ ಮಾಡೋ ಹೊತ್ತು ಪೊಲೀಸ್ ಸಂಬಂಧಪಟ್ಟಿದ್ದು ಅಂತ ಕೇಳಿದೆ. ಇದನ್ನ ನಾನು ಯಾರಾದ್ರು ವೆಟರ್ನರಿ ಡಾಕ್ಟರ್ನೋ ಗೌರ್ಮೆಂಟ್ ಡಾಕ್ಟರ್ನ ಕೇಳ್ತಾ ಇದ್ದೆ, ಸಿಗ್ನಲ್ ಲೈಟ್ ಬಗ್ಗೆ ಈ ಸಂಬಂಧ ಇಲ್ಲ ಅಂತ. ಅವ್ರನ್ನ ಕೇಳ್ಬೇಕಾಯ್ತಾನು ನಾನು ಅಂತಾನು ಹೇಳ್ಬೇಕಾಯ್ತು ಅವ್ರಿಗೆ. ಈ ರೀತಿ ನಮ್ಮಲ್ಲಿ ಯಾರ ಮೇಲೆ ಯಾರು ಇಡ್ತಾ ಇಲ್ಲ. ಮತ್ತೆ ಕಾರ್ಯಕರ್ತರಿಗೆಲ್ಲ ತೊಂದರೆಗಳು. ಇದೊಂದು ಮುಜರಾಯಿ ದೇವಸ್ಥಾನದ ದೇವರು ಹಬ್ಬ ಹರಿದಿನಗಳಲ್ಲಿ ಮೆರವಣಿಗೆ ಮಾಡೋದು ಎಲ್ಲರೂ ತಾವು ನೋಡಿದ್ದೀರ. ಆ ಮೆರವಣಿಗೆಗೆ ಅನುಮತಿ ಕೇಳಿದ್ರೆ ಅನುಮತಿ ಕೊಡೋಕೆ ಬರೋದಿಲ್ಲ ಅಂತೇಳಿ ತಹಶೀಲ್ದಾರರು ಲೆಟರ್ ಕಳಿಸ್ತಾರೆ. ಅಂದರೆ ಅವ್ರು ಕಾನೂನು ಗೊತ್ತಿಲ್ವೋ ಅಥವಾ ಏನ್ ಮಾಡಿದ್ರು ನಮ್ಗೆ ಇಲ್ಲಿ ಯಾರು ಕೇಳೋರಿಲ್ಲ ಅನ್ನೋ ದುರ್ವರ್ತನೆನೋ ಆ ಪರಿಸ್ಥಿತಿ ನಮ್ಮ ಕಾರ್ಯಕರ್ತರು ಅನುಭವಿಸ್ತಾ ಇದ್ದಾರೆ. ಮತ್ತೆ ಶಾಸಕರು ನಾಮನಿರ್ದೇಶನಗಳಲ್ಲಾಗ್ಲಿ ಮತ್ತೆ ಪಕ್ಷ ಯಾರಾದ್ರು ಪಕ್ಷದ ಸ್ಥಾನ ಕೊಡೋದಾಗ್ಲಿ ಇವತ್ತವರೆಗೂ ಯಾರಿಗೂ ಮಾಡಿಲ್ಲ. ಸೊ ಈಗ ಅವನಿಗೆ ಒಂದು 25 ಸಾವಿರ ಹೋದ್ ಸತಿ ಬಂದಿದ್ದು ಓಟ್ ಹಾಕ್ತಾನೆ, ಅದು ಪಕ್ಷದ ಓಟ್. ಅದು ಈ ಸತಿ 73,000 ಆಗೋ ಕಾರಣ ಏನಂತ ದೇಶಕ್ಕೆ ಗೊತ್ತಿದೆ, ತಾಲೂಕಿನ ಮನೆಗೂ ಗೊತ್ತಿದೆ. ಲೋಕೇಶ್ವರ್ ಅವರು ಸೇರ್ಪಡೆ ಇಷ್ಟು ಶಕ್ತಿ ಕೊಡ್ತು ಅಂತ ಇಷ್ಟೆಲ್ಲ ಗೊತ್ತಿದ್ರು ಹೈಕಮಾಂಡ್ಗೂ ಗೊತ್ತಿದೆಯಲ್ಲ. ಆದ್ರೂ ಯಾರೂ ರಸ್ತೆಗೆ ಬಂದು ಇಷ್ಟೆಲ್ಲ ಬೇಡ್ಕೊಂಡ್ರು ಕೇಳ್ಕೊಂಡ್ರು ಇವತ್ತರು ಸರಿಪಡಿಸಿಲ್ಲ. ಇನ್ನು ಮುಂದೆ ಏನ್ ಮಾಡೋದನ್ನ ಪ್ರಶ್ನೆಯಲ್ಲಿ ಈಗ ಬಂದಿದೆ. ನಾವು ಈಗಲೂ ಅವಕಾಶ ಹೇಳಿದ್ವಿ, ಮುದ್ದನ್ಮೇಗೌಡರಿಗೆ ನಾವು ಮಾಡ್ಬೇಕು ಅಂತ ಇದೀವಿ. ಆದ್ರೆ ಪಕ್ಷ ಸರಿಯಾಗಿ ಎಲ್ಲರನ್ನು ಸ್ಥಾನಮಾನಗಳು ಗುರ್ಸಿ ನಡ್ಕೊಂಡು ಏನು ಎಲ್ಲರಿಗೂ ಸಿಗ್ಬೇಕಾದ ಫೆಸಿಲಿಟಿ ಎಲ್ಲರಿಗೂ ಕೊಡಿ, ನಾವು ನಮ್ಮೇ ಕೊಡಿ ಅಂತ ಇದೆಲ್ಲ ಮಾಡ್ದಲೇ ಇದ್ರೆ ಪಕ್ಷದ ಕಾರ್ಯಕರ್ತರು ಯಾರನ್ನ ಜವಾಬ್ದಾರಿ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆಪ್ಷನ್ ಇರೋದೇ ನಾನು. ನೆಕ್ಸ್ಟ್ ಆಪ್ಷನ್ ಕೇಳದೆ ಅವರು ನನ್ನನ್ನೇ ಕೇಳ್ತಾರೆ, ಬೇರೆ ಪ್ರಶ್ನೆ ಏನಿಲ್ಲ ಅಲ್ಲಿ. ಆಮೇಲೆ ಯಾಕೆಂದ್ರೆ 2 ಬಾರಿ ನಾನು ಚುನಾವಣೆ ಫೇಸ್ ಮಾಡಿರೋನೆ, ಈ ಬಾರಿನೂ ಆಕಾಂಕ್ಷಿ ಆಗಿದ್ದವನೇ. ಷಡಾಕ್ಷರಿ ಅವ್ರಿಗೆ ಅನೌನ್ಸ್ ಮಾಡಿದ್ರು, ನಾವು ಅದಕ್ಕೆ ಭುಜ ಕೊಟ್ಟು ದುಡ್ದಿದ್ದು. ಬಿಟ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋದು ಒಂದ್ ಕಡೆ ಇದ್ರು ನಾನೊಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೆ ಅನ್ನೋದು ವಿಚಾರನೂ ಇದೆ ಅಲ್ಲಿ. ಲೋಕೇಶ್ ಅವರು ವೃತ್ತಿ ಜೀವನದಲ್ಲಿಂದ ಹಿಡ್ಕೊಂಡು ತಾಲೂಕಿನಾದ್ಯಂತ ರೈತರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿದಂತ ನಿದರ್ಶನಗಳಿದೆ. ಅದ್ರ ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ನಲ್ಲಿ ಪ್ರಬಲವಾಗಿ ಇವತ್ತು ಗೆದ್ದಿರ್ತಕ್ಕಂಥ MLA ಅವರು ಲೋಕೇಶ್ ಅವರು ಸೇರ್ಪಡೆಯಿಂದ